ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಜಂತ್ಲಿ ಶಿರೂರು ಗ್ರಾಮ ಪಂಚಾಯತ್ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೂಲಿ ಕಾರ್ಮಿಕರಿಗೆ ಕೆಲಸ ಸಿಗುತ್ತಿಲ್ಲ. ಹೀಗಾಗಿ ನರೇಗಾ ಯೋಜನೆ ಕಾರ್ಮಿಕರು ಸಲಿಕಿ ಗುದ್ಲಿ ಬುಟ್ಟಿಯ ಸಮೇತವಾಗಿ ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕಿ ಹೋರಾಟ ಮಾಡಿದರು. ಮಹಿಳೆಯರು ತಲೆಯ ಮೇಲೆ ಬುಟ್ಟಿಯನ್ನಿಟ್ಟುಕೊಂಡು ಹೋರಾಟ ಮಾಡಿದರು. ಇದುವರೆಗೆ ಮಳೆ ಆಗುತ್ತಿಲ್ಲ, ಇತ್ತ ಕೆಲಸವಿಲ್ಲ, ಹೊಟ್ಟೆಗೆ ಏನು ಮಾಡೋಣ, ದುಡಿಮೆ ಇಲ್ಲದೆ ಮಹಿಳೆಯರು ಕಂಗಾಲಾಗಿದ್ದಾರೆ. ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದರು. ನರೇಗಾ ಯೋಜನೆ ಕೆಲಸ ನೀಡದ ಗ್ರಾಮ ಪಂಚಾಯತ್ ಪಿಡಿಒ. ಜಂತ್ಲಿ ಶಿರೂರು ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕಿದ ನರೇಗಾ ಕೂಲಿ ಕಾರ್ಮಿಕರು. ಗದಗ ಜಿಲ್ಲೆ ಮುಂಡರ್ಗಿ ತಾಲೂಕಿನ ಜಂತ್ಲಿ ಶಿರೂರು ಗ್ರಾಮದಲ್ಲಿ ಘಟನೆ. ಜಂತ್ಲಿ ಶಿರೂರು ಗ್ರಾಮ ಪಂಚಾಯತ್ ಪಿಡಿಒ ವಸಂತ್ ಗೋಕಾವಿ ವಿರುದ್ಧ ಕಾರ್ಮಿಕರ ಆಕ್ರೋಶ. ಸರ್ಕಾರ ಪ್ರತಿ ವರ್ಷ 100 ದಿನ ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ನೀಡಬೇಕೆಂಬ ಆದೇಶ ಇದೆ. ಆದರೆ ಜಂತ್ಲಿ ಶಿರೂರು ಗ್ರಾಮದಲ್ಲಿ ಕೇವಲ 3 ದಿನ ಕೆಲಸ ನೀಡಿ ಕೈ ತೊಳೆದುಕೊಂಡಿದ್ದಾರೆ. ಕೂಲಿ ಕಾರ್ಮಿಕರು ಕೆಲಸ ಕೇಳಿ ಹಣವಿಲ್ಲ ಅಂತ ಹೇಳಿ ದಾರಿ ತಪ್ಪಿಸುತ್ತಿರುವ ಅಧಿಕಾರಿಗಳು. ಪಂಚಾಯತ್ ಅಂತ ಪಂಚಾಯತಿ ಅಧಿಕಾರ, ಸರ್ಕಾರ ಅಂತೆ ಸರ್ಕಾರ, ಪಂಚಾಯತಿ ಅವರಿಗೆ ಧಿಕ್ಕಾರ, ಪಂಚಾಯತಿ ಅವರಿಗೆ, ಪಂಚಾಯತಿ ಪಿಡಿ ಅವರಿಗೆ, ಪಂಚಾಯತಿ ಅಧ್ಯಕ್ಷರಿಗೆ, ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ, ಕೆಲಸವನ್ನ ನಿರ್ಲಕ್ಷಿ ಈ ತರ ಮಾಡ್ತಕ್ಕಂತ ಎಲ್ಲ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬರಲೇಬೇಕಿಲ್ಲ ಪಿಡಿಒ ಬರಲೇಬೇಕಂತ ಹೇಳ್ರಿ, ಬರಲೇಬೇಕಿಲ್ಲ ಪಿಡಿಒಗಳು. ಗ್ರಾಮ ಪಂಚಾಯತಿ ಒಳಗ ಎನ್ಆರ್ಜಿ ಒಳಗ ಕೆಲಸ ಚಾಲೂ ಮಾಡಿ ಬರೇ 3 ದಿನ ಆಗೈತಿ. ಇಲ್ಲಿವರೆಗೆ ಆದ್ರೂ ಯಾವ ಜನರಿಗೆ ಕೆಲಸ ಕೊಟ್ಟಿಲ್ಲ. ಬೇರೆ ಎಲ್ಲಾ ಗ್ರಾಮ ಪಂಚಾಯತಿ ಕೆಲಸ ಮುಗಿದೋದ್ವು. ಇವ್ರು ಬೇಕಂತ ಮಳಿ ಬೀಳಲಿ, ಮಳಿ ಬಿದ್ರೆ ಜನರಿಗೆ ಕೆಲಸ ಎಲ್ಲ ಕ್ಯಾನ್ಸಲ್ ಮಾಡ್ಬಿಡಕ್ ಬರ್ತ. ಕೆಲಸ ಕೊಡೋದ್ ಬೇಡ ಅವ್ರಿಗೆ. ಎನರ್ಜಿ ಒಳಗೆ ನಾವ್ ಎಲ್ಲರೂ ಹೊಲದಾಗ 3 ಲಕ್ಷ 5 ಲಕ್ಷ ಕೆಲಸ ಹಾಕಿ ನಾವ್ ರೊಕ್ಕ ತಿನ್ನಕ್ ಆಗತ್ತಂತ ಹೇಳಿ ಎಲ್ಲಾ ಮೆಂಬರ್ಗಳು ಮಾತಾಡ್ಕೊಂಡು ಯಾವ ಜನರಿಗೆ ಕೆಲಸ ಕೊಡೋಲ್ರು. ಈಗ ಬರಗಾಲ ಇರೋದ್ರಿಂದ ಸರ್ಕಾರ ಘೋಷಣೆ ಮಾಡೈತಿ ಬರಗಾಲ ಅಂತ ಹೇಳಿ. ಆಮೇಲೆ ಜನರಿಗೆ ಯಾರ ರೈತರಿಗೆ ಸರಿಯಾಗಿ ಬರಗಾಲದ್ದು ದುಡ್ಡು ಸಹಿತ ಬಂದಿಲ್ಲ. ಹೊಲದ ಬಂದವ ಬ್ಯಾರ್ಗಾರ ಬರಗಾಲದ ದುಡ್ಡು ಸಹಿತ ಬಂದಿಲ್ಲ ಅಂತಂದ್ರೆ ಇವ್ರು ಎನರ್ಜಿ ಕೆಲಸ ಕೊಡ್ರಿ ಅಂತಂದ್ರ ಕೊಡ್ತೀವಿ ಅಂತ ಹೇಳ್ತಾರ. ಮೂಗ್ಗೆ ತುಪ್ಪ ಹಚ್ದಂಗ ಹಚ್ತಾರ. ಏನಂತಂದ್ರೆ 1 ದಿನ ಕೊಡ್ತಾರ, 1 ವಾರ ಬಂದ್ ಮಾಡ್ತಾರ, 2 ದಿನ ಕೊಡ್ತಾರ, 4 ದಿನ ಬಂದ್ ಮಾಡ್ತಾರ. ಇಷ್ಟು ದಿವಸ ಕೆಲಸ ಕೊಟ್ರ ಎಷ್ಟು ದಿನ ಕೊಟ್ರಪ್ಪ? ಬರೇ 3 ದಿನ ಕೆಲಸ ಕೊಟ್ಟಾರ. ಒಂದು ಜಾಬ್ ಕಡೆಗೆ 100 ದಿನ ಕೆಲಸ ಕೊಡ್ಬೇಕಂತ ಐತಿ. ಈಗ ನಮಗೇನಂದ್ರ ಒಂದು ಜಾಬ್ ಕಡೆ 100 ಆಳಿನ ಕೆಲಸ ಕೊಡ್ಲೇಬೇಕು. ಇಲ್ಲ ಹೋಗಂಗಿಲ್ಲ. ಇದು ಸಂಬಂಧಪಟ್ಟ ಅಧಿಕಾರಿಗಳ ಗಮನಿಸಬೇಕು. ಈ ಗ್ರಾಮ ಪಂಚಾಯತಿ ಪಿಡಿಒ ಅವ್ರ ಮೇಲೆ ಸಂಬಂಧಪಟ್ಟವ್ರ ಕ್ರಮ ತಗೋಬೇಕು. ಈ ಗ್ರಾಮ ಪಂಚಾಯತಿ ಅವರು ಈ ಸರಿಯಾಗಿ ಕೆಲಸ ಮಾಡ್ತಿಲ್ಲ. ಆಮೇಲೆ ಈ ಪಿಡಿಒ ಬಹಳ ನಿರ್ಲಕ್ಷ್ಯ ಮಾಡಕತ್ತಾನ. ಇಂಥ ಪಿಡಿಒ ನಮ್ಮ ಗ್ರಾಮ ಪಂಚಾಯತಿ ಬೇಕಾಗಿಲ್ಲ. ಇಂಥ ಗ್ರಾಮ ಪಂಚಾಯತಿ ಪಿಡಿಒನ ತಕ್ಷಣ ವರ್ಗಾವಣೆ ಮಾಡಿ ಬೇರೆ ಅಧಿಕಾರಿಗಳನ್ನ ತಮ್ಮಂದು ಈಗ ನಮ್ಮ ಗ್ರಾಮ ಪಂಚಾಯತ್ಗೆ ಕೆಲಸ ಕರೆಕ್ಟಾಗಿ ಕೆಲಸ ಕೊಡ್ಬೇಕು. ಇವ್ರ ಬರೇ ಬೇಕಂತಾರ ಮಾಡಕತ್ತಾರ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಗಮನಿಸ್ರಿ. ನಮ್ಮ ಊರಾಗಂಕಾರ ಗ್ರಾಮ ಪಂಚಾಯತಿ ಒಳಗೆ ಯಾವ್ದೋ ಸರಿಯಾಗಿ ಕೆಲಸ ನಡೆಯುವಂತು. ಎನ್ಆರ್ಜಿ ಒಳಗಂಕಾರ ಯಾವ ಕೆಲಸನೂ ಕೊಟ್ಟಿಲ್ಲ. ಇಷ್ಟು ಸರ್ ಬರೇ 3 ದಿನ ಕೆಲಸ ಕೊಟ್ಟಾರ. ಒಂದು ಜಾಬ್ ಕಡೆಗೆ 100 ದಿನ ಕೆಲಸ ಕೊಡ್ಬೇಕಂತ ಐತಿ. ಇವ್ರು ಬರೇ 3 ದಿನ ಕೊಟ್ಟಾರ. ಆಮೇಲೆ ಗ್ರಾಮ ಪಂಚಾಯತಿ ಗಾಡಿ ಒಳಗೆ ಅನೌನ್ಸ್ ಮಾಡ್ಯಾರ. ಇಡೇ 2 ಊರೊಳಗ ಪಾರ್ ನಂಬರ್ 6 ಒಳಗ ನೀವು ಅರ್ಜಿ ತುಂಬ ಕೊಡ್ರಿ, ನಾವು ಕೆಲಸ ಕೊಡ್ತೀವಿ ಸೋಮವಾರಲಿಂದ ಅಂತೇಳಿ ಎಲ್ಲರೂ ತುಂಬ ಕೊಟ್ಟಿವಿ. ಸೋಮವಾರ ನಾವು ಎಲ್ಲರೂ ಬುದ್ಧಿ ಸಲಿಕೆ ಹಿಡ್ಕೊಂಡು ಸ್ಪಾಟ್ಗೆ ಹೋದ್ರು. ಯಾವ ಅಧಿಕಾರಿಗಳಾಗ್ಲಿ, ಇಂಜಿನಿಯರ್ ಆಗಲಿ, ಸಂಬಂಧಪಟ್ಟ ಅಧಿಕಾರಿಗಳು ನಾವು ಬಂದಿಲ್ಲ. ಇಲ್ಲಿ ಪಂಚಾಯತಿ ಮುಂದೆ ಬಂದು ನಾವು ಇಲ್ಲಿ ಸ್ಟ್ರೈಕ್ ಮಾಡಕತ್ತೀವಿ ಅಂದ್ಬಿಡ್ಲಿ ಅವರು ಅಲ್ಲಿ ಸ್ಪಾಟ್ಗೆ ಹೋಗ್ಯಾರ. ಹೋಗಿ ನಾವು ಇಲ್ಲಿ ಬಂದೀವಿ, ನೀವು ಯಾರು ಬಂದಿಲ್ಲ ಅಂತ ಹೇಳ್ತಾರ. ಇದೆಲ್ಲ ಸುಳ್ಳು. ಅದಕ್ಕೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಗಮನಿಸಬೇಕು, ಅವ್ರ ಮೇಲೆ ಕ್ರಮ ತಗೋಬೇಕು. ನಮ್ಮ ಜಂತ್ಲಿ ಗ್ರಾಮ ಪಂಚಾಯತಿ ಎಲ್ಲ ಪ್ರತಿಯೊಬ್ಬ ನಾಗರಿಕರಿಗೂ ಒಂದು ಜಾಬ್ ಕಾರ್ಡ್ಗೆ 100 ದಿನ ಕೆಲಸ ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹೋರಾಟ ಮಾಡ್ಲಿಕ್ಕೆ ನಾವೆಲ್ಲರೂ ಸಿದ್ಧರಿದ್ದೀವಿ. ಗೊತ್ತಾ ನಿನಗಾಕರ ಆರಾಮದು ಬರ್ತೈತೆ, ನಮಗೇನು ಬರ್ತೈತೆ ಹೇಳ್ರಿ. ಎಷ್ಟು ದಿನ ಕೆಲಸ ಕೊಡ್ರಿ? ಹೇಳ್ರಿ. 3 ದಿನ ಕೊಟ್ಟಾನ. ಏನು ಹೆಚ್ಚಿಗೆ ಕೊಟ್ರನ? ನೋಡು 3 ತಿಂಗಳಾತು. ಬೇರೆ ಊರಾಗ ಎಲ್ಲ ಕೆಲಸ ಇಲ್ಲ. ಲಕ್ಕುಂಡ್ಯಾಗ ಸುತ್ತಲಾಗ ಸೋಮವಾರ ದಿನ ಕೊಡ್ತೀವಿ ಅಂತ ಹೇಳ್ಯಾರಲ್ಲ. ನಮ್ಗೆ ಕೆಲಸ ಕೊಡ್ಲಿ ಅವ್ರ ಹೇಳ್ಯಾರಲ್ಲ. ಸೋಮವಾರ ದಿನ ಕೊಡ್ತೀವಿ ಅಂತ ಅನೌನ್ಸ್ ಮಾಡ್ರಿ. ನಮ್ ಕೆಲಸ ಕೊಡ್ಲಿ. ಅದಕ್ಕೇನೈತಿ? ಬರ್ಲಿ, ಯಾರು ಬರ್ತಾರ ಬರ್ಲಿ ಕೇಳೋಣ. ನೋಡಿ ಎಲ್ಲ ನಮಗ್ ಬೇಕಾ?